ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ ಪರಿಷತ್ ಸದಸ್ಯ ಸಿಟಿ ರವಿ. ತನಿಖೆ ಆಗುವವರೆಗೂ ನನಗೆ ಸೈಟ್ ಬೇಡ ಅನ್ಬೇಕಿತ್ತು. ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ ಸಿಎಂಗೆ ಭಯ ಯಾಕೆ? ಕದ್ದಾಲಿಕೆ ಆರೋಪ ಇದ್ದಾಗ ಹೆಗಡೆ ರಾಜೀನಾಮೆ ನೀಡಿತ್ತು. ಹೆಗಡೆ ದಾರಿಯಲ್ಲಿ ಹೋಗುವ ಅವಕಾಶವನ್ನ ನೀವು ಕಳೆದುಕೊಂಡ್ರಿ. ದೊಡ್ಡ ವ್ಯಕ್ತಿ ಆಗ್ತಿದ್ರಿ. ಜನ ನಿಮ್ಮನ್ನ ಉತ್ತುಂಗ ಸ್ಥಾನದಲ್ಲಿ ಇಡ್ತಾ ಇದ್ರು. 2013ರ ಅಫಿಡವಿಟ್ನಲ್ಲಿ ಸೈಟ್ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಅಫಿಡವಿಟ್ನಲ್ಲಿ ಮುಚ್ಚಿಟ್ಟಿರೋದ್ರಲ್ಲಿ ಬಿಜೆಪಿ ಕೈವಾಡ ಇದೆಯಾ ಅಂತ 2013ರ ಚುನಾವಣೆಯ ಸಂದರ್ಭದಲ್ಲಿ ಆ ಅಫಿಡವಿಟ್ನಲ್ಲಿ ಈ ಆಸ್ತಿಯ ಉಲ್ಲೇಖವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿರಲಿಲ್ಲ. ಈ ವಿಚಾರವನ್ನ ಉಲ್ಲೇಖ ಮಾಡಿ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿಮಗೆ ಯಡಿಯೂರಪ್ಪನವರ ದಾರಿಯಲ್ಲಿ ಹೋಗೋದಕ್ಕೂ ಅವಕಾಶ ಇದೆ. ನಿಮಗೆ ರಾಮಕೃಷ್ಣ ಹೆಗಡೆಯರಲ್ಲಿ ದಾರಿಯಲ್ಲಿ ಹೋಗುವಂಥ ಅವಕಾಶವನ್ನು ನೀವು ಕಳ್ಕೊಂಡ್ರಿ. ರಾಮಕೃಷ್ಣ ಹೆಗಡೆಯವರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿದರು. ನೀವು ಆ ಅವಕಾಶವನ್ನು ಕಳ್ಕೊಂಡ್ರಿ. ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣವೇ ನಿಮ್ಮ ನಿವೇಶನಗಳನ್ನು ಹಿಂದಿರುಗಿಸಿ ನಿಷ್ಪಕ್ಷಪಾತವಾದ ತನಿಖೆಯಾಗಿ ನಾವಿದರೊಳಗೆ ಯಾವುದೇ ಅಕ್ರಮ ನಡೆಸಿಲ್ಲ ಅಂತ ಸಾಬೀತಾಗುವವರೆಗೂ ನನಗೆ ನಿವೇಶನ ಬೇಡ, ನನ್ನ ಕುಟುಂಬಕ್ಕೆ ಬೇಡ ಅಂತ ಹೇಳಿದರೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಿದ್ರಿ. ಇಡೀ ರಾಜ್ಯದ ಜನ ನಿಮ್ಮನ್ನು ನೈತಿಕ ಉನ್ನತ ಸ್ಥಿತಿಯಲ್ಲಿ ಇಟ್ಟು ನೋಡ್ತಾ ಇದ್ರು. ಆದರೆ ನೀವು ಆ ಅಧಿಕಾರವನ್ನು ಕಳ್ಕೊಂಡ್ರಿ, ಅವಕಾಶವನ್ನು ಕಳ್ಕೊಂಡ್ರಿ. ಈಗ ರಾಜ್ಯಪಾಲರು ತನಿಖೆ ಕೊಟ್ಟರದೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ನಡೆಸ್ತಾ ಇದ್ದೀರಿ. ರಾಜ್ಯಪಾಲರು ಜಡ್ಜ್ಮೆಂಟ್ ಕೊಟ್ಟಿಲ್ಲ, ಅವರು ಕೇವಲ ತನಿಖೆಗಷ್ಟೇ ಆದೇಶ ಕೊಟ್ಟಿದ್ದಾರೆ. ತನಿಖೆ ಮಾಡೋದ್ರಿಂದ ನಿಮ್ಗೆ ಯಾಕೆ ಭಯ? ನೀವು ಹೇಗಿದ್ರು ನೀವು ಸ್ವಚ್ಛ ಆಡಳಿತ ಕೊಟ್ಟಿರೋದ್ರಿಂದ ನೀವು ಭಯ ಯಾಕೆ ಬೀಳಬೇಕು? ನೀವು ಅಕ್ರಮ ನಡೆಸಿದರೆ ಮಾತ್ರ ಭಯ ಬೀಳಬೇಕು. ನೀವೇನು ಹೇಳ್ತಾ ಇದ್ದೀರಿ? BJPಯವ್ರ ಕಾಲದಲ್ಲಿ ಕೊಟ್ಟಿರೋದು ತನಿಖೆ ನಡೆದಾಗ ಏನೂ ತಪ್ಪಿಲ್ಲ ಅಂದರೆ ನೀವ್ಯಾಕೆ ಹೆದರಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.